ಸಂಭಗ್ನ ಪಾದಪಾಶ್ಚೇಮೆ ಕ್ಷಿಪತೆ ಹಾಸುರೀಂ ತನುಂ. ಅಷ್ಟೇ ಅಲ್ಲ, ಅದು ಇನ್ನೂ ಏನಾಗಿದೆ ಅಂದರೆ, ಎಸೆದ ವೇಗಕ್ಕೆ ಅವರಷ್ಟು ಪ್ರೀತಿಯಿಂದ ಸಾಕಿದ ಎಲ್ಲ ಹೂವಿನ, ಹಣ್ಣಿನ, ದೊಡ್ಡ ದೊಡ್ಡ ಗಿಡ ಮರಗಳೆಲ್ಲವೂ ಕೂಡ ಎಸೆದ ವೇಗಕ್ಕೆ ಬುಡ ಸಮೇತ ಮರಗಳು ಕಿತ್ತು ಅಡ್ಡಕ್ಕೆ ಬಿದ್ದಿದೆ. ಅದನ್ನು ಹೇಳ್ತಾನವನು, ಸಂಭಗ್ನಾ ಪಾದಪಾಶ್ಚೇಮೆ. ಎಷ್ಟು ವರ್ಷ ಬೇಕು ಒಂದು ಮರವನ್ನು ನೆಟ್ಟು ಬೆಳೆಸಲಿಕ್ಕೋಸ್ಕರ? ನೆಡುವವರಿದ್ದಾರೆ ಬಹಳ ಜನ, ಇನ್ನು ಕೆಲವರು ಇನ್ನೂ ಬಹಳ ಬುದ್ಧಿವಂತರಿರ್ತಾರೆ. ಒಂದು ಕಡೆ ಹೊಂಡ ತೋಡ್ತಾ ಇರ್ತಾನೆ, ಮತ್ತೊಂದು ಕಡೆ ಅವನು ಮುಚ್ಚುತ್ತಾ ಬರ್ತಾ ಇರ್ತಾನೆ. ಇದೇನ್ರೋ ತೆಗಿತಾ ಇದ್ದೀರಿ, ಮುಚ್ಚುತ್ತಾ ಇದ್ದೀರಿ ಅಂದರೆ ಮಧ್ಯದಲ್ಲಿ ಗಿಡ ನೆಡೋನು ಬಂದಿಲ್ಲ, ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೇನೆ ಅಂತ ಒಬ್ಬ ಹೊಂಡ ತೋರೋನು, ಮುಚ್ಚುತ್ತಾ ಇದ್ದೇನೆ ಅಂತ ಇನ್ನೊಬ್ಬ ಹೇಳ್ತಾನೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಅಂತ. ಅಂದರೆ ಇಷ್ಟೆಲ್ಲ ವ್ಯವಸ್ಥೆಯ ನಡುವೆ ಇನ್ನು ಅಕಸ್ಮಾತ್ ಒಂದು ಗಿಡವನ್ನು ನೆಡುವ ಪ್ರಸಂಗ ಬಂದರೂ, ಅದು ನೆಟ್ಟಾಗಿದ್ದರೂ ಮತ್ತೆ ಮುಂದಿನ ವರ್ಷಕ್ಕೆ ಅಲ್ಲೇ ಮತ್ತೊಂದು ಹೊಂಡ, ಅಲ್ಲೇ ಮತ್ತೊಂದು ಗಿಡ, ಹಿಂದಿನ ಗಿಡ ಆದರೆ ಈಗಿನ ಗಿಡಕ್ಕೊಂದು ಗೊಬ್ಬರ. ಯಾವ ರೀತಿ ಬೆಳವಣಿಗೆ, ಯಾವ ರೀತಿಯ ವ್ಯವಸ್ಥೆ. ಹಾಗಾಗಿ ಒಣ ಮಹೋತ್ಸವ ಅಂತ ಒಂದಿದೆ, ಅಂಥದ್ದನ್ನು ನಡೆಸುವುದರಲ್ಲೇ ನಾವು ತತ್ಪರರು. ಆದರೆ ಮತಂಗ ಋಷಿಗಳು ಬೆಳೆಸಿ ಅದಕ್ಕೆ ರಕ್ಷಣೆಯನ್ನು ಕೊಟ್ಟು ಉಳಿದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುವಂತೆ ನಾವು ನೆಡುವಂಥದ್ರಲ್ಲಿ, ಮರ ನೆಡುವುದು ಅಂತಂದ್ರೇ ಅದು ಹೂ ಬಿಡಬೇಕು, ನೆರಳು ಕೊಡಬೇಕು, ಹಣ್ಣು ಬಿಡಬೇಕು, ಮತ್ತು ಅದರಿಂದ ಯಾವುದೇ ರೀತಿಯಾಗಿ ನೆಲಕ್ಕಾಗಲಿ ಪರಿಸರಕ್ಕಾಗಲಿ ಹಾನಿ ಉಂಟಾಗಬಾರ್ದು. ಇಷ್ಟೆಲ್ಲ ಯೋಚನೆಯಿಂದ ಮರಗಳನ್ನು, ಗಿಡಗಳನ್ನು ನೆಡುವ ಸಂಗತಿಯನ್ನು ಶಾಸ್ತ್ರಕಾರರು ಒತ್ತಿ ಒತ್ತಿ ಹೇಳುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಪ್ರಾಯಶ್ಚಿತ್ತ ಅಂತ ಹೇಳುವಂಥದ್ದು ಈ ಗಿಡಮರಗಳ ನೆಡುವಿಕೆಯನ್ನೇ. ಅಷ್ಟೇಕೆ ನಿತ್ಯ ಅಥವಾ ನಮ್ಮ ಮನೆಯಲ್ಲೋ ಅಥವಾ ಎಲ್ಲೆಲ್ಲೋ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆದರೆ ಬಾಳೆ ಗಿಡವನ್ನು ಕೂಡ ಬೇರು ಸಮೇತ ತಂದಿಟ್ಟು ಅದನ್ನು ನೆಟ್ಟು ಮತ್ತೆ ಅದು ಮುಂದಿನ ವರ್ಷಕ್ಕಾಗುವಾಗ ಇದು ಹೋದ ವರ್ಷದ ಪೂಜೆಯ ಸಂದರ್ಭದಲ್ಲಿ ನೆಟ್ಟ ಗಿಡ, ಆ ಗಿಡದಿಂದ ಬಂದ ಹಣ್ಣನ್ನು ದೇವರೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳುವ ಒಂದು ಸೌಖ್ಯ ಇತ್ತು. ಈಗ ಅದರ ಬುಡ ಸಮೇತ ಕತ್ತರಿಸಿ ಅದನ್ನು ಮತ್ತೆ ಮಾರ್ಗದ ಮಧ್ಯಕ್ಕೆ ಎಸೆದು ಒಂದು ಗಿಡವನ್ನು ಕೊಂದದ್ದೂ ಆಯಿತು, ಧರ್ಮದ ಹೆಸರಿನಲ್ಲಿ ನಾವು ಶೋ ಪೀಸಾಗಿ ಅದನ್ನು ಇಟ್ಟದ್ದೂ ಆಯಿತು. ನೆಲ್ಲಿಯ ಗಿಡವನ್ನು ನೆಟ್ಟು ಬೆಳೆಸಿ ಅದರಲ್ಲಿ ವನಭೋಜನ ಮಾಡಿ ಅಂದರೆ ನಾವು ನೆಲ್ಲಿನ ಮರದ ಗೆಲ್ಲನ್ನೇ ಕತ್ತರಿಸಿ ತಂದು ತುಳಸಿಯ ಬುಡದಲ್ಲಿ ನೆಡ್ತೇವೆ. ನಾವೇ ನೆಟ್ಟ ಮರದ 4 ಗೆಲ್ಲುಗಳನ್ನು ಕಡೆದು ತೋರಣ ಕಟ್ಟುವುದಾದರೆ ಅದು ತಪ್ಪಿಲ್ಲ, ಸ್ವಲ್ಪವನ್ನು ಸಹಿಸಿಕೊಳ್ಳುತ್ತೆ. ಇಲ್ಲ, ನಮ್ಮಲ್ಲಿ ಇಡೀ ಮರವನ್ನೇ ಕಡಿದು ಗುಂಡಾಂತರ ಮಾಡಿ ನಾವೆಲ್ಲ ಧರ್ಮ ಮಾಡ್ತಾ ಇದ್ದೇವೆ ಅಂತನ್ನುವ ಹೆಗ್ಗಳಿಕೆಯನ್ನು 4 ಜನಕ್ಕೆ ತೋರುವ ರೀತಿಯ ವ್ಯವಸ್ಥೆಯ ನಡುವೆ ಮತಂಗ ಋಷಿಗಳ ಮಾತು ಮತ್ತು ಅವರ ವರ್ತನೆ ಅಂತನ್ನುವುದನ್ನು ನಮಗೊಂದು ಪಾಠದ ರೀತಿಯಲ್ಲಿ ನಾವು ಸ್ವೀಕರಿಸಬಹುದು. ಎಷ್ಟು ಪ್ರೀತಿಯಿಂದ ಸಾಕಿದ್ದ ಈ ಗಿಡ ಮರಗಳನ್ನೆಲ್ಲ ಈ ಸತ್ತ ಹೆಣದ ಏಟಿಗೆ ಬೀಳುವಂತೆ ಮಾಡಿ ಅವುಗಳನ್ನು ನಾಶಪಡಿಸಿದ್ದಿ.